ಹೇಳಿ ಶವಾಜ್, ನೀನು ಏನೋ ಹೇಳ್ತಿದ್ದೆ. ಇಲ್ಲಿ ಹಬ್ಬ ಇದ್ದ, ಎಲ್ಲಿದ್ದೆಯೋ ಬಾರೋ ಆಚೆ. ನಿನ್ನೆಯಿಂದ ಅಳ್ತವನೆ ಬ್ಲಾಗ್ನಲ್ಲಿ ಹಾಕ್ಬೇಡಿ ಅಂತ. ಎಲ್ಲ ಲೋಕಲ್ ಹಾಕೋತೀವಿ ನಾವು, ಬರೇ ಹುಡುಗಿ ಬಿಡ್ಬೇಕು ಅಷ್ಟೇ. ಅದೇ ಆ ಥರದ್ದು ಈ ಥರ ಹಾಕೋದು 100 ರೂಪಾಯಿ 2. ಮೊದಲನೇ ಅಚೀವ್ಮೆಂಟ್, ಮೊದಲನೇ ಅಚೀವ್ಮೆಂಟ್ ಬಂದ ತಕ್ಷಣನೇ ಪಟ್ಟು ಅಂತ ಕೊಡ್ತಿರ್ಬೇಕು ಅಷ್ಟೇ ನಮ್ಮ ಕೆಲಸ. ಇವತ್ತು 30 ಡೇಸ್ ಇದೇ ಇರೋದು ನಮ್ಮ ಹತ್ರ ಕತೆ. ಅಂಗಡಿ, ನಮಾಜಿ, ಈರುಳ್ಳಿ, ಅಂಗಡಿ, ನಮಾಜಿ, ಈರುಳ್ಳಿ. ಸೊ ಯಾವ ಕೆಲಸಕ್ಕೆ ನಾನು 3-4 ಗಂಟೆ ಟೈಮ್ ಮಾಡ್ತೀನಿ, ಇವ್ರ ಜೊತೆ ಕೂತ್ಕೊಂಡು 2 ಗಂಟೆ ಟೈಮ್ನಲ್ಲಿ ಆಗೋಗಿದೆ ನೋಡಿ. ಬಂದರು ನೋಡಿ ಆಚೆ ಕಡೆ. ಬೇಜಾನ್ ಕಷ್ಟಪಡ್ತಾ ಇದ್ದೀವಿ ಆ 30 ಡೇಸ್ 30 ಬ್ಲಾಗ್ನಲ್ಲಿ ಏನಾದರೂ ಒಂದು ರಿಸಲ್ಟ್ ಸಿಗಲಿ ಅಂತ. ಹಣ ಬಂದ. ಸೊ ವೆಲ್ಕಮ್ ಟು ಸೌತ್ ವೈಬ್ಸ್ ಕನ್ನಡ ದಯಾಸಿರ್. ಸೊ ಇವಾಗ ಎದ್ದಿದ್ದೀವಿ 5 ಗಂಟೆ ಆಗ್ತಿದೆ, 5:15 ಆಗ್ತಿದೆ ಆ್ಯಕ್ಚುಲಿ. ಸೊ 2 ಗಂಟೆ ಟೈಮ್ ಮನಿಕೊಂಡಿದ್ದು, ಬೆಜ್ಜಾನ್ ತಲೆನೋವ್ತಿದೆ. ಸೊ ಸಹರಿ ಎಲ್ಲ ಮಾಡಿಕೊಂಡು ಬ್ಲ್ಯಾಕಿಗೆ ಬಂದಿದ್ದೀವಿ ನಮ್ಮ ದೋಸ್ತ್ ಜೊತೆ. ಇವತ್ತು ಒಬ್ಬ ದೋಸ್ತ್ ಬಂದಿಲ್ಲ. ಸೊ ಇಂದಾದವರೇ ನಿಮಗೆ ಮಿಸ್ ಮಾಡ್ತಾ ಇದ್ದೀವಿ ನಾವು ನಿಮಗೆ. ದಯವಿಟ್ಟು ಬರಬೇಕಾಗಿತ್ತು ನೀವು ಇವತ್ತು. ಇಲ್ಲ ಟೈಮ್ ಆಗೋಯ್ತು, ಬರಲ್ಲ ಅವನು. ಸೊ ಇವಾಗ ಬೇಗ ನಮಾಜಿಗೂ ಟೈಮ್ ಆಗುತ್ತೆ, ಆಗುತ್ತೆ. ಈಗ ನಮಾಜಿಗೆ ಹೋಗಿ ಕೆಲಸ ಮಾಡಬೇಕು. ಬನ್ನಿ ಇವಾಗ ನಮಾಜಿಗೆ ಹೋಗೋಣ, ಮೊದಲು ಟೈಮ್ ಆಗ್ತಿದೆ. ಹಲೋ ಎವ್ರಿವನ್. ಇವಾಗ ಏನಾಯ್ತಂದರೆ ಬೆಳಿಗ್ಗೆ ನಮಾಜಿಗೆ ಹೋಗಬೇಕಾಗಿತ್ತು, ಆದರೆ ನಿದ್ದೆ ಬರ್ತಿದೆ ಜೋರಾಗಿ ಅಂತ ಹೋಗಿ ಮಂಚದ ಮೇಲೆ ಸುಮ್ಮನೆ 5 ನಿಮಿಷ ಮನಿಕೊಳ್ಳೋಣ ಅಂತ ಮನಿಕೊಂಡಿದ್ದು. 10 ಗಂಟೆಗೆ ಎದ್ದಿದ್ದೀನಿ, ನಮಾಜಿಗೂ ಹೋಗಿಲ್ಲ ಇವತ್ತು. ಸೊ ಅದೇ ಬೇಜಾರು. 10 ಗಂಟೆಗೆ ಎದ್ದು ಈಗ ಈರುಳ್ಳಿ ಕಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಏನು ಮಾಡೋದು ಏನೋ ಒಂದು ಅರ್ಥ ಆಗ್ತಿಲ್ಲ, ಎಷ್ಟು ಲೇಟ್ ಅಂತ ನನಗೆ ಬೇಜಾರಾಗ್ತಿದೆ. ಸೊ ಇವಾಗ ಹೋಗಿ ಈರುಳ್ಳಿ ಕಟ್ ಮಾಡಿಕೊಂಡು ನೋಡೋಣ ಬೇರೆ ಏನೇನು ಕೆಲಸಗಳು, ಬನ್ನಿ. ಸೊ ಫೈನಲಿ ಹೆಂಗೋ ದೇವ್ರ ದಯದಿಂದ ನಾನು 3-4 ಗಂಟೆ ಟೈಮ್ ಕೂತ್ಕೊಂಡು ಕಟ್ ಮಾಡೋ ಈರುಳ್ಳಿನ ನಮ್ಮ ಇಸ್ಮೈಲ್ ಟೀಮ್ ಬಂದು ಅರ್ಧ 1 ಗಂಟೆನಲ್ಲಿ ಕೆಲಸನೇ ಫಿನಿಷ್ ಆಗೋಯಿತು. ಸೊ ಇವತ್ತು ಫಾಸ್ಟಾಗಿ ನಡೀತಾ ಇದೆ ಕೆಲಸ. ನಾನು ಸ್ವಲ್ಪ ಆಚೆಗಡೆ ಅಂಗಡಿಗೆ ಹೋಗ್ತಾಯಿದ್ದೀನಿ, ಸೊ ಅದಕ್ಕೆ ಎದ್ದು ಬಂದೆ ಈ ಕಡೆ. ಸೊ ಇವಾಗ ಹೋಗಿ ಅಂಗಡಿಗೆ ಅಲ್ಲಿಂದ ತೊಗೊಬಂದು ಎಲ್ಲ ಐಟಮ್ ಇಕ್ಕಿ ಮತ್ತೆ ಬಂದು ಈರುಳ್ಳಿ ಕಟ್ ಮಾಡಬೇಕು. ಎಲ್ಲ ಸುಲ್ಕೊಂಡು ಕೂತಿದ್ದಾರೆ ಅವರೆಲ್ಲರೂ. ಸೊ ಬನ್ನಿ ಇವಾಗ ಅಂಗಡಿ ಹತ್ರ ಹೋಗಿ ನೋಡಿ. ಬಂದರು ನೋಡಿ ಆಚೆ ಕಡೆ ಇವರೇನೆ. ಸೊ ಸಮೋಸ ಕೊಟ್ಬಿಡೋಣ ಇವರಿಗೆ ಇವತ್ತು ಒಂದು ಅಂಗಡಿ ಹತ್ರ. ಬನ್ನಿ ಇವಾಗ ಹೋಗೋಣ. ಸೊ ಯಾವ ಕೆಲಸಕ್ಕೆ ನಾನು 3-4 ಗಂಟೆ ಟೈಮ್ ಮಾಡ್ತೀನಿ, ಇವ್ರ ಜೊತೆ ಕೂತ್ಕೊಂಡು 2 ಗಂಟೆ ಟೈಮ್ನಲ್ಲಿ ಆಗೋಗಿದೆ. ಎಲ್ಲ ಈರುಳ್ಳಿ ಕಟ್ ಮಾಡೋದೆಲ್ಲ 2 ಗಂಟೆ ಟೈಮ್ನಲ್ಲಿ ಫಿನಿಶ್. 1 ಗಂಟೆ ಆಗ್ತಿದೆ. ಈಗ ಅಂಗಡಿ ಹತ್ರ ಹೋಗಬೇಕು, ಅಂಗಡಿ ಹತ್ರ ಹೋಗಿ ಅಂಗಡಿ ಓಪನ್ ಮಾಡಬೇಕು. ಸೊ ಇವರು ಇರೋದ್ರಿಂದ ಆರಾಮಾಗಿ ನಿದ್ದೆ ಮಾಡಿದೆ. ನಾನು ಫ್ರೀಯಾಗಿ ಇವಾಗ ಎಡಿಟಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಇವತ್ತು ಸಂಡೇ ಐತಲ್ಲ, ಅದಕ್ಕೆ ಬಂದಿರೋದವರು ನಮ್ಮ ಇಸ್ಮೈಲ್ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ನಮಾಜಿಗೆ ಹೋಗಿ ಆಮೇಲೆ ಅಂಗಡಿ ಓಪನ್ ಮಾಡಬೇಕು. ಇವತ್ತು 30 ಡೇಸ್ ಇದೇ ಇರೋದು ನಮ್ಮ ಹತ್ರ ಕತೆ. ಅಂಗಡಿ, ನಮಾಜಿ, ಈರುಳ್ಳಿ, ಅಂಗಡಿ, ನಮಾಜಿ, ಈರುಳ್ಳಿ, ಇದು 3 ಇರೋದು. ಸೊ ಬನ್ನಿ ಇವಾಗ ಹೋಗಿ ಸ್ವಲ್ಪ ಎಡಿಟಿಂಗ್ ಐತೆ, ಎಡಿಟಿಂಗ್ ಮಾಡ್ಕೊಂಡು ಆಮೇಲೆ ನಮಾಜಿಗೆ ಹೋಗೋಣ, ಆಮೇಲೆ ಅಂಗಡಿ ಹತ್ರ ಹೋಗೋಣ. ಅವ್ರು 4 ಹುಡುಗರು ಏನಾದರೂ ಇರ್ತಿರ್ಲಿಲ್ಲ ಅಂದರೆ ನನ್ನಂತೂ ಅಷ್ಟೇ ಕತೆ ಬಿಡಿ. ಅಪ್ಪ ಹೆಂಗೋ ಬೆಳಿಗ್ಗೆ 10 ಗಂಟೆಯಿಂದ ಕೂತ್ಕೊಂಡು 1 ಗಂಟೆವರೆಗೂ ಫಿನಿಶ್ ಕೆಲಸ. ಸೊ ಇವಾಗ ನಾನು ಹೋಗ್ತಾಯಿದ್ದೀನಿ ಅಫಿಷಿಯಲಿ ರೆಸ್ಟ್ ಮಾಡೋಕ್ಕೆ. ಕೆಲಸ ಮುಗೀತು ಅದಕ್ಕೆ. ಸೊ ಏನಿವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬ್ಲಾಗ್ ಎಲ್ಲ ಎಡಿಟ್ ಮಾಡಿಕೊಂಡು ಆಮೇಲೆ ಹೋಗೋಣ ನಮಾಜಿಗೆ, ಆಮೇಲೆ ಅಂಗಡಿಗೆ. ಸೊ ಇವರು ಇಲ್ಲೇ ಇದ್ದಾರೆ ಅನಿಸುತ್ತೆ. ನೋಡಿ ಇಲ್ಲಿ ಪಾರಿವಾಳಸ್ ಹಾಕಿದ್ದಾರೆ, ಅಲ್ಲಿದ್ದಾರೆ ನೋಡಿ ಪಾರಿವಾಳ ಬಂತು. ಅಲ್ಲಿ ಇನ್ನೊಬ್ಬ ಇದ್ದಾನೆ ಶೆಡ್ ಒಳಗೆ, ಪಾರಿವಾಳ ಸಾಕಕ್ಕೆ ಮಾಡಿರೋದು ನೋಡಿ ಇದು. ಸೊ ಬನ್ನಿ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ನಮಾಜಿಗೆ. ಸೊ ಇವಾಗ ಹೋಗ್ತಾಯಿದ್ದೀವಿ ನಾವು ನಮಾಜಿ ಮಾಡೋಕ್ಕೆ. ನಮಾಜಿಗೆ ಟೈಮ್ ಆಯಿತು. ಸೊ ಬೇಗ ಹೋಗಿ ನಮಾಜಿ ಮಾಡಿಕೊಂಡು ಅಂಗಡಿ ಹತ್ರ ಹೋಗೋಣ ಅಂತೆ. ಟೈಮ್ ಆಗ್ತಿದೆ, ಆಲ್ಮೋಸ್ಟು 1:30 ಆಗೋಯ್ತು. 1:30ಗೆ ನಮಾಜಿ ಟೈಮು.
ಸೊ ಬನ್ನಿ ಇವಾಗ ಹೋಗಿ ಮಸೀದಿಗೆ ನಮಾಜ್ ಮಾಡಿಕೊಂಡು ಅಂಗಡಿ ಹತ್ರ ಹೋಗಿ ಅಂಗಡಿ ಎಲ್ಲ ಕ್ಲೀನ್ ಮಾಡಿ ಸಮೋಸ ತೆಲ್ಸೋ ಸ್ಟಾರ್ಟ್ ಮಾಡಬೇಕು. ಏನಾದರೂ ಆಗಿಬಿಡಿ ಹಿಂಗೆ ಶೂಟ್ ಮಾಡ್ತೀನಿ. ಕ್ಲೀನ್ ಮಾಡಿಕೊಂಡು ಇವಾಗ ಅಂಗಡಿ ಓಪನ್ ಮಾಡೋಣ. ಇನ್ನೂ ಏನು ಬಂದಿಲ್ಲ ಐಟಮು, ಎಲ್ಲ ರೆಡಿ ಮಾಡಿಸ್ಕೋಬೇಕು, ಎಲ್ಲ ರೆಡಿ ಮಾಡಬೇಕು. ಸೊ ಎಲ್ಲ ಕ್ಲೀನ್ ಮಾಡಿ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಬೇಗ ಬೇಗ. ಸೊ ಫೈನಲಿ ಅಂಗಡಿ ಓಪನ್ ಮಾಡಿದ್ದೀವಿ. ಓಪನ್ ಮಾಡಿ ಆಲ್ರೆಡಿ ಇದು ಎಣ್ಣೆ ಬಿಸಿ ಆಗ್ತಿದೆ, ನೋಡ್ತಿರ್ಬೋದು ನೀವು. ಇನ್ನೂ ಎಣ್ಣೆ ಕಡಿಮೆ ಇದೆ. ಅವ್ರ ಮಗು ಬಗ್ಗೆ ಫೋನ್ ಮಾಡಿದ್ರೆ ಫೋನ್ ಇರ್ತಿಲ್ಲ, ಅವ್ನು ಇಮ್ರಾನು ಫೋನ್ ಇರ್ತಿಲ್ಲ, ಎಲ್ಲೋಗಿದ್ದಾರೋ, ಎಣ್ಣೆ ಬೇಕು ಅರ್ಜೆಂಟು. ಸೊ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನೂ ಸಮೋಸ ತೆಲ್ಸು ಸ್ಟಾರ್ಟ್ ಮಾಡಿಲ್ಲ, ಬರೀ ಎಣ್ಣೆ ಬಿಸಿ ಆಗ್ತಿದೆ. ಸೊ ಬೇಗ ಎಲ್ಲ ಮಾಡಿಕೊಂಡು ಕೆಲಸ ಜನಗಳು ಬರೋಕ್ಕಿಂತ ಮುಂಚೆ. ಮತ್ತು ಇನ್ನೊಂದು ಏನಂದರೆ ಇವತ್ತು 230 ಸಮೋಸ ಏನೋ ಪಾರ್ಸಲ್ ಕೊಡಬೇಕು ಹೋಲ್ಸೇಲ್ ರೇಟ್ನಲ್ಲಿ ಮಸೀದಿಗೆ. ಸೊ ಅದಕ್ಕೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಬೇಗ ಬನ್ನಿ, ಕಸ್ಟಮರ್ ಬರೋಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಸಮೋಸ ತೆಲ್ಸ್ಕೊಂಡು ರೆಡಿಯಾಗಿರೋಣ. ಬಂದ ತಕ್ಷಣವೇ ಪಟ್ಟು ಅಂತ ಕೊಡ್ತಿರ್ಬೇಕಷ್ಟೇ ನಮ್ಮ ಕೆಲಸ. ಸೊ ಅದಕ್ಕೆ ಬೇಗ ಕೆಲಸ ಮಾಡಬೇಕು. ಬರೀ ಮಾತಾಡಿದ್ರೆ ಏನೂ ಆಗಲ್ಲ. ಬನ್ನಿ ಇವಾಗ ಎಣ್ಣೆ ತಗೊಬಂದು ಸ್ಟಾರ್ಟ್ ಮಾಡೋಣ. 4 ಗಂಟೆ ಆಯಿತು. 4 ಗಂಟೆಗೆ ನಮ್ಮ ಸ್ನೇಹಿತರು ಬಂದಿದ್ದಾರೆ ಸಾಥ್ ಕೊಡೋಕ್ಕೆ. ಓ ಎಲ್ಲಾಗ್ತಿ ಅದಾಗ ತೆಗ್ಬಿಟ್ಟ ಅವೈ ಮೊದಲನೇ ಅಚೀವ್ಮೆಂಟ್. ನೋಡಿ ತೆಲಿಸ್ತಿರೋದು ಇವನು ಸಂಡೇ ಅಂತ. ಇವನು ಮತ್ತು ನಮ್ಮ ಇಂದಾದವ್ರು ಬಂದಿದ್ದಾರೆ. ಕಲ್ತ್ಬಿಟ್ಟ ಇವನು ಸಮೋಸ ಮಾಡೋದು. ನಾಳೆಯಿಂದ ಕೆಲಸಕ್ಕೆ ಬರ್ತಾನೆ. ಇವರು ಬಂದಿದ್ದಾರೆ, ಬಾಬಾ ಅವರು. ಬನ್ನಿ ಇವಾಗ. ಯಾರು ಕರೆಕ್ಟು. ಸೊ ನಮ್ಮ ದೋಸ್ತ್ ನವಾಜ್ ಬಂದವನೇ ಇವತ್ತು ಅಂಗಡಿಗೆ. ಸ್ಕೆಚ್ ಏನು ಹೇಳು. ಹಾಂ ಅಲ್ಲ ತೈರಮ್ಮಯ್ಯ ಹತ್ತೆ ಪಕಡಿ. ಯಾವ್ದು ಎಲ್ಲ ಲೋಕಲ್ ಹಾಕೋತೀವಿ ನಾವು. ಬರೀ ಹುಡುಗಿ ಬಿಡ್ಬೇಕು ಅಷ್ಟೇ. ಅದೇ ಆ ಥರದ್ದು ಈ ಥರ ಹಾಕೋದು. 100 ರೂಪಾಯಿ 2. 100 ರೂಪಾಯಿ 100 ರೂಪಾಯಿಗೆ 2. 100 ರೂಪಾಯಿಗೆ 2 ಹತ್ತರದು. ಸೊ ಇವಾಗ ಆಗ್ತಿದೆ 5:15. ಸೊ ನಾವೆಲ್ಲ ಸಮೋಸ ರೆಡಿ ಮಾಡ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ ಕಸ್ಟಮರ್ಸ್ಗೆ. ಕಸ್ಟಮರ್ಸ್ ಇನ್ನೂ ಬಂದಿಲ್ಲ, ಅದಕ್ಕೆ ಅವ್ರಿಗೆ ವೇಟ್ ಮಾಡ್ತಾ ಇದ್ದೀವಿ. ಈಗ ಅಸರ್ ನಮಾಜ್ ಮಾಡಿಕೊಂಡು ಎಲ್ಲರೂ ಬರ್ತಾರೆ, ಆದರೆ 5:15 ಆದ್ರೂ ಬಂದಿಲ್ಲ. 5:45ಗೆ ನಮಾಜ್ ಮುಗಿಯೋದು. ಸೊ 5:15 ಆಗ್ತಿದೆ, ಇನ್ನೂ ಯಾರೂ ಬಂದಿಲ್ಲ. ವೇಟ್ ಮಾಡ್ತಾ ಇದ್ದೀವಿ ಎಲ್ಲ ರೆಡಿ ಮಾಡಿಕೊಂಡು. ಸೊ ಇವಾಗ ಇನ್ನೂ ಸಮೋಸ ಬೆಜ್ಜಾನವೇ ಸಮೋಸ ತೆಲ್ಸೋದು ಎಲ್ಲ ಮುಗಿದ ಮೇಲೆ ನಿಮಗೆ ಆಮೇಲೆ ನಾನು ತರಿಸ್ತೀನಿ. ಮಹಬೂಬಿ ಅಂಗಡಿಗೆ ಹೋಗ್ತೀನಲ್ಲ ಇಫ್ತಾರ್ ಮಾಡೋಕ್ಕೆ, ಆವಾಗ ಬೆಜ್ಜಾನ್ ಇಫ್ತಾರ್ ಮಾಡಿಕೊಂಡೆ ಅಲ್ಲಿ ಹೋಗುವಾಗ ತರಿಸ್ತೀನಿ. ಓಕೆನಾ? ನಮ್ಮ ಇರ್ಫಾನ್ ಬೈ ಬಂದವರೇ, ಬನ್ನಿ ಅವನ್ನ ಬೇರೆ ಕಸ್ಟಮರ್ಸ್ ಹತ್ರ ಕೆಲಸ ನೋಡಿ. ನಮ್ಮ ಅಬ್ಬು ಇದ್ದಾನೆ ಇವತ್ತು ಮಹಬೂಬ್ ಬೈ ಅಂಗಡಿನಲ್ಲಿ, ಅವರೂ ಇದ್ದರು. ಇವಾಗ ಜೊತೆಯಲ್ಲೇನೆ ಇಫ್ತಾರ್ ಮಾಡಿಕೊಂಡು ನಾನು ಹೋಗ್ತಾ ಇದ್ದೀನಿ ನಮಾಜಿಗೆ ಮತ್ತು ಮನೆ ಕಡೆಗೆ ಇಫ್ತಾರ್ ಮಾಡೋಕ್ಕೆ. ಇನ್ನೊಂದು ಚಲಿ ಮನೆಯಲ್ಲಿ ಇಲ್ಲಿ ಹಬ್ಬ ಇದ್ದ. ಎಲ್ಲಿದ್ದೆಯೋ ಬಾರೋ ಆಚೆ. ನಿನ್ನೆಯಿಂದ ಅಳ್ತವನೆ ವ್ಲಾಗ್ನಲ್ಲಿ ಆಗಬೇಡಿ ಅಂತ. ಆದರೆ ಬಂದು ಕೇಳ್ತಿರ್ತಾನೆ, ಎಲ್ಲಿ ವ್ಲಾಗ್ನಲ್ಲಿ ನನಗೆ ಹಾಕಿಲ್ವಲ್ಲ, ಹಿಂಗೆ ಯಾವ ವ್ಲಾಗ್ನಲ್ಲಿ ಇರೋದು ನಾನು ಅಂತ ಕೂತಿದ್ದಾರೆ ನೋಡಿ. ಇಲ್ಲಿ ನಾಚಿಕೆ ಜಾಸ್ತಿ ಇವನಿಗೆ. ಸೊ ಬನ್ನಿ ಇವಾಗ ಮನೆಗೆ ಹತ್ರ ಹೋಗೋಣ ಬೇಗ. ಇಫ್ತಾರಿಗೆ ಇಲ್ಲಿ ಬಂದಿದ್ವಿ, ಮತ್ತೆ ಇಲ್ಲೇ ಬಂದಿದ್ದೀವಿ. ಅಬ್ಬಾ ಹೇಳಿ ಶವಾಜ್, ನೀನು ಏನೋ ಹೇಳ್ತಿದ್ದೆ. ಇವನ ಹತ್ರ 1 ಲಕ್ಷ ಆಯ್ತಂತೆ. ಏನು ಬಿಸ್ನೆಸ್ ಮಾಡಬೇಕು ಅಂತ ಕೇಳ್ತವನೆ. ಏನು ಮಾಡ್ಬೋದು ಮಾವುಗಣ? ಹೆಂಗಾನ ಮಾಡು, 1 ಲಕ್ಷದಲ್ಲಿ ಬಿಸ್ನೆಸ್ ಮಾಡೋ ಅಷ್ಟೇ. ಫ್ರೀನೇ ಕೊಟ್ಬಿಡು ನೀನು. ದೊಡ್ಡಣ್ಣ ಹೇಳ್ತಾರೆ. ಅದೇ ಇದು ಗಾಡಿನಲ್ಲಿ ತಳ್ಕೊಂಡು ಹೋಗ್ಬೇಕು ಹೇಳ್ಕೊಂಡು, ಅದೇ ಅಲ್ವಾ? ಬಿಡು ಶಬಾಸ್, ಚೆನ್ನಾಗಿ ಓದಿದ್ಯಾ, ಕರೆಕ್ಟಾಗಿ ಓದಿದ್ಯಾ, ಬಿಡು ಸಾಕು.
ಸೊ ಎಲ್ಲರಿಗೂ ನಮ್ಮ 30 days 30 ಬ್ಲಾಗ್ ಸೀರೀಸಿನ ಡೇ 4 ಇವತ್ತಿಗೆ ಕಂಪ್ಲೀಟ್ ಆಯಿತು. ಸೊ ನಾಳೆ ಡೇ 5 ಓಕೆನಾ. ಸೊ ನಮ್ಮ ವ್ಲಾಗ್ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೇಜಾನ್ ಕಷ್ಟಪಡ್ತಾ ಇದ್ದೀವಿ 30 days 30 ಬ್ಲಾಗ್ನಲ್ಲಿ ಏನಾದರೂ ಒಂದು ರಿಸಲ್ಟ್ ಸಿಗಲಿ ಅಂತ. ಮಿನಿ ಬ್ಲಾಗು ಮತ್ತು ಯೂಟ್ಯೂಬ್ನಲ್ಲಿ ಲಾಂಗ್ ಬ್ಲಾಗ್ಸು ಎರಡೂ ಹಾಕೋಕ್ಕೆ ಎಷ್ಟು ಕಷ್ಟ ಅಂತ ಮೇ ಬಿ ಗೊತ್ತಿರುತ್ತೆ. ಒಂದು ಕಾಂಟೆಂಟ್ ಕ್ರಿಯೇಟರ್ ಅಥವಾ ಬ್ಲಾಗರ್ಗೆ ಬಹಳ ಕಷ್ಟ ಅದು. ಸೊ ಅದಕ್ಕೆ ನಮ್ಮ ಈ ಜರ್ನಿಗೆ ಸಪೋರ್ಟ್ ಮಾಡಿ ಓಕೆನಾ. ಇವಾಗ 12:15 ಆಗ್ತಿದೆ. ಇನ್ನು ಎಡಿಟಿಂಗು ಬ್ಯಾಲೆನ್ಸ್ ಇದೆ. ಮಿನಿ ಬ್ಲಾಗ್ ಎಡಿಟಿಂಗ್ ಮಾಡಿ ಮನಿಕೋಬೇಕು ಮತ್ತು ನಾಳೆ ಬೆಳಿಗ್ಗೆ ಎದ್ದು ಫುಲ್ ಬ್ಲಾಗ್ಸ್ ಎಲ್ಲ ಎಡಿಟ್ ಮಾಡಬೇಕು. ಸೊ ಅದಕ್ಕೆ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ಧನ್ಯವಾದಗಳು.